ಕನ್ನಡ ನಾಡಿನ ಸಮಸ್ತ ಜನತೆಗೆ ಇವತ್ತಿನ ಸುಂದರವಾದ ಸಂದೇಶದ ವಿಡಿಯೋವೊಂದಿಗೆ ನಿಮ್ಮ ಮುಂದೆ ಬರುತ್ತಿದ್ದೇನೆ. ನಿಮ್ಮ ಮನೆ ಮಗ ಲಕ್ಷ್ಮೀಕಾಂತ್. ಇವತ್ತಿನ ಸಂದೇಶ ಏನಪ್ಪಾ ಅಂದರೆ, ಪ್ರಕೃತಿಯಲ್ಲಿ ಏರುಪೇರು ಆಗುತ್ತಿರುತ್ತೆ. ಈಗ ಬೇಸಿಗೆ ಕಾಲ ಹೆಚ್ಚಿಗೆ ತಾಪಮಾನ ಏರುತ್ತಿದೆ. ಅದಕ್ಕಾಗಿ ವೃದ್ಧರು ಮಕ್ಕಳು ಮನೆಯಲ್ಲಿರುವುದು ಸೂಕ್ತ ಅಂತ ಹೇಳುತ್ತಾ, ಇವತ್ತಿನ ಬೇಸಿಗೆ ಕಾಲದ ಬಗ್ಗೆ ಸರ್ಕಾರವು ಅನೇಕ ನಿಯಮಗಳನ್ನು ಹಾಕಿದೆ. ಆ ನಿಯಮಗಳ ಪ್ರಕಾರ ನಾವು ನಡೆಯೋಣ, ಮನೆಯಲ್ಲೇ ಇರೋಣ, ತಂಪು ಪಾನೀಯನ್ನು ಸೇವಿಸೋಣ ಅಂತ ಹೇಳುತ್ತಾ, ಇವತ್ತಿನ ಸಂದೇಶವನ್ನು ಹಾಡಿನೊಂದಿಗೆ ನಮ್ಮ ಮುಂದೆ ತೆಗೆದುಕೊಂಡು ಬರುತ್ತಿದ್ದಾರೆ ಕಲ್ಯಾಣಿ ತುಕಾಣೇಶ್ವರ್ ಅವರು. ಅವರ ಸಂಗೀತವನ್ನು ನಾವು ಎಲ್ಲರೂ ಕೇಳೋಣ. ಬೇಸಿಗೆ ಕುರಿತು ಸಂದೇಶದ ಹಾಡು ಕೇಳೋಣ. ಬನ್ನಿ ಗೆಳೆಯರೇ, ಬನ್ನಿ ಅಭಿಮಾನಿಗಳು. ನಾಡಿನ ಸಮಸ್ತ ಜನತೆಗೆ ಅನಂತ ಅನಂತ ಶರಣು ಶರಣಾರ್ಥಿಗಳು. ಆತ್ಮೀಯ ಸಾರ್ವಜನಿಕ ಬಂಧುಗಳೇ, ದಿನದಿಂದ ದಿನಕ್ಕೆ ಬಿಸಿಲು ಹೆಚ್ಚಾಗುತ್ತದೆ. ಆ ಕಾರಣಕ್ಕಾಗಿ ತಾವೆಲ್ಲರೂ ಕೂಡ ಮನೆ ಹೊರಗೆ ಬರಲು ಸರ್ಕಾರ ಎಚ್ಚರ ನೀಡ್ತಾ ಇದೆ. ಅದಕ್ಕಾಗಿ ಒಂದು ಸಂದೇಶವನ್ನು ಕೊಡ್ತೇವೆ. ತಾವೆಲ್ಲರೂ ಕೂಡ ಸಹಕರಿಸಬೇಕಂತ ಸಾರ್ವಜನಿಕ ಬಂಧುಗಳಲ್ಲಿ ಕೇಳ್ಕೊತೇವೆ. ಮನೆ ಹೊರಗೆ ಬರಬ್ಯಾಡ್ರಿ, ಬಿಸಿಲು ಹೆಚ್ಚಿಗಾಗ್ಯರಿ. ಮನೆ ಹೊರಗೆ ಬರಬ್ಯಾಡ್ರಿ, ಬಿಸಿಲು ಹೆಚ್ಚಿಗಾಗ್ಯರಿ. ಸರ್ಕಾರ ನಿಮಗಾಗಿ ಸಾರಿ ಸಾರಿ ಹೇಳುತ್ತದ, ಸರಿಯಾಗಿ ತಿಳ್ಕೊಬೇಕ್ರಿ. ಎಳ್ನೀರು ಕುಡಿಬೇಕ್ರಿ, ಮಜ್ಜಿಗೆ ಕುಡಿಬೇಕ್ರಿ. ಎಳ್ನೀರು ಕುಡಿಬೇಕ್ರಿ, ಮಜ್ಜಿಗೆ ಕುಡಿಬೇಕ್ರಿ. ತಂಪು ನೀರು ಕುಡಿಬೇಕ್ರಿ, ಆದಷ್ಟು ಮನೆಯಲ್ಲಿ ವಿಶ್ರಾಂತಿ ಪಡಿಬೇಕ್ರಿ. ತಂಪು ನೀರು ಕುಡಿಬೇಕ್ರಿ, ಆದಷ್ಟು ಮನೆಯಲ್ಲಿ ವಿಶ್ರಾಂತಿ ಪಡಿಬೇಕ್ರಿ. ಮನೆ ಹೊರಗೆ ಬರಬ್ಯಾಡ್ರಿ, ಬಿಸಿಲು ಹೆಚ್ಚಿಗಾಗ್ಯರಿ. ಸರ್ಕಾರ ನಿಮಗಾಗಿ ಸಾರಿ ಸಾರಿ ಹೇಳುತ್ತದ, ಸರಿಯಾಗಿ ತಿಳ್ಕೊಬೇಕ್ರಿ. 29 ತಾರೀಕಿನಿಂದ ಮೇ 12ವರೆಗೆ, 29 ತಾರೀಕಿನಿಂದ ಮೇ 12ವರೆಗೆ ತೀವ್ರ ತಾಪಮಾನ ಹೆಚ್ಚಿಗೆ ಅದಂತ ಸರ್ಕಾರ ಹೇಳುತ್ತೈತ್ರಿ. ತೀವ್ರ ತಾಪಮಾನ ಹೆಚ್ಚಿಗೆ ಅದಂತ ಸರ್ಕಾರ ಹೇಳುತ್ತೈತ್ರಿ. ಸಣ್ಣ ಸಣ್ಣ ಮಕ್ಕಳ್ರಿ, ವೃದ್ಧರು ನೀವೆಲ್ಲರಿ. ಸಣ್ಣ ಸಣ್ಣ ಮಕ್ಕಳ್ರಿ, ವೃದ್ಧರು ನೀವೆಲ್ಲರಿ. ನಿಮ್ಮ ಆರೋಗ್ಯ ಸರಿಯಾಗಿ ಕಾಪಾಡಿಕೊಂಡು ಸರಿಯಾಗಿ ಇರಬೇಕ್ರಿ. ನಿಮ್ಮ ಆರೋಗ್ಯ ಸರಿಯಾಗಿ ಕಾಪಾಡಿಕೊಂಡು ಸರಿಯಾಗಿ ಇರಬೇಕ್ರಿ. ಮನೆ ಹೊರಗೆ ಬರಬ್ಯಾಡ್ರಿ, ಬಿಸಿಲು ಹೆಚ್ಚಿಗಾಗ್ಯದ್ರಿ. ಮನೆ ಹೊರಗೆ ಬರಬ್ಯಾಡ್ರಿ, ಬಿಸಿಲು ಹೆಚ್ಚಿಗಾಗ್ಯದ್ರಿ. ಸರ್ಕಾರ ನಿಮಗಾಗಿ ಸಾರಿ ಸಾರಿ ಹೇಳುತ್ತದ, ಸರಿಯಾಗಿ ತಿಳ್ಕೊಬೇಕ್ರಿ. ಸರಿಯಾಗಿ ತಿಳ್ಕೊಬೇಕ್ರಿ. 11ರಿಂದ 5ವರೆಗೆ ಯಾರು ಕೂಡ ಮನೆ ಹೊರಗೆ ಬರಬಾರ್ದು ಸರ್ಕಾರ ಹೇಳ್ತಾ ಇದೆ. ಅದಕ್ಕೆ ಸರಿಯಾಗಿ ತಾವೆಲ್ಲರೂ ಕೂಡ ಸರ್ಕಾರ ನಿಯಮ ಪಾಲನೆ ಮಾಡಿಕೊಂಡು ತಾವು ಆರೋಗ್ಯವಂತರಿರ್ಬೇಕಂತ ತಮ್ಮಲ್ಲಿ ಕೇಳಿಕೊಳ್ತಾ ಎಲ್ಲ ಜನತೆಗೆ ಶರಣು ಶರಣ.